ಹಾಯ್ ಎಲ್ಲರೂ ಹೆಂಗಿದ್ರೆ ಮರ್ರೆ ಇವತ್ತಿನ ವಿಡಿಯೋ ಎಂತ ಗೊತ್ತಿತ್ತಾ. ನಾನು ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೆ. ಯಾವ ಪ್ಲೇಸ್ ಅಂತ ಹೇಳಿ ಈ ವಿಡಿಯೋದ ಕೊನೆಯಲ್ಲಿ ಗೊತ್ತಾಗ್ತು ನಿಮಗೆ. ಮತ್ತೆಂತ ಅಂದರೆ ಈ ಪ್ಲೇಸಿಗೆ ಹೋಯ್ಕಂತ ಹೇಳಿ ನಾನು ತುಂಬ ಟೈಮಿಂದ ಕಾಣ್ತಾ ಇದ್ದೆ, ಬಟ್ ನಂಗೆ ಹೋಗಕ್ಕಾಗ್ತಾ ಇಲ್ಲ. ಏನಾದರೂ ಒಂದು ರೀಸನಿಂದ ಕ್ಯಾನ್ಸಲ್ ಆಗ್ತಾ ಇದ್ದಿತ್ತು. ಇವತ್ತು ಗಟ್ಟಿ ಮನ್ಸು ಮಾಡಿ ಇವತ್ತು ಹೊಯ್ಕೆ ಅಂತ ಹೇಳಿ ಪ್ಲ್ಯಾನ್ ಮಾಡಿ ನಾನು ಮತ್ತು ನನ್ನ ತಂಗಿ ಹೋಗ್ತಾ ಇದ್ದು. ಬೆಳಿಗ್ಗೆ ಬೇಗ ಫ್ರೆಶ್ ಅಪ್ ಆಗಿ ತಿಂಡಿ ಎಲ್ಲ ತಿನ್ಕೊಂಡು ಒಂದು 8 ಗಂಟೆಗೆ ಹೊರಡ್ತಾ ಇದ್ದು. ನಾ ಎಂತ ಅಂದ್ಕೊಂಡೆ ಅಂತ ಹೇಳಿದ್ರೆ ನಾವು ಒಬ್ಬಳೇ ಹೋಗೋದಲ್ಲ, ನಿಮ್ಮನ್ನೆಲ್ಲ ಕರ್ಕೊಂಡು ಹೋಪ ಅಂತ ಹೇಳಿ ಎಲ್ಲರೂ ಹೋಪ ಬನ್ನಿ. ಇನ್ನೂ ಕಾಯಿಸೋದು ಬೇಡ ಮರ್ರೆ, ನಾನು ಎಲ್ಲಿ ಹೋಗ್ತಾ ಇದ್ದೆ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಯಾವ ದೇವಸ್ಥಾನ ಅಂತ ಹೇಳಿದ್ರೆ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ. ನಾನು ಎಲ್ಲಿಂದ ಹೋಗ್ತಾ ಇರೋದು ಅಂತ ಹೇಳಿದ್ರೆ ಮೆಜೆಸ್ಟಿಕ್ಕಿಂದ ಈ ದೇವಸ್ಥಾನಕ್ಕೆ 4 ಕಿಲೋಮೀಟ್ರ್ ಇತ್ತು. ನೀವು ಬಸ್ಸಾಗೂ ಹೊಯ್ಲಕ್ಕೆ, ಇಲ್ಲ ಅಂತ ಹೇಳಿದ್ರೆ ಆಟೋ ಮಾಡ್ಕೊಂಡು ಹೋಗ್ತೇವೆ ಅಂತ ಹೇಳಿದ್ರೆ ಆಟೋ ಮಾಡ್ಕೊಂಡು ಹೊಯ್ಲಕ್ಕೆ. ನಾನು ವೆಹಿಕಲ್ ಹೋಗ್ತಾ ಇದ್ದೆ. ಅದು ದೇವಸ್ಥಾನದಾಗೆ ಗ್ಯಾರಂಟಿ ಜನ ರಶ್ ಇರ್ತಾರೆ ಅಂತ ಹೇಳಿ ಮನ್ಸಾಗ ಅನಿಸ್ತಾ ಇದ್ದಿತ್ತು. ಎಂತಕ್ಕಂತ ಹೇಳಿದ್ರೆ ಫೇಮಸ್ ದೇವಸ್ಥಾನ ಅದು, ತುಂಬ ಜನನೂ ಇರ್ತಾರೆ. ಈಗ ದೇವಸ್ಥಾನ ಹತ್ತತ್ರ ರೀಚ್ ಆಗ್ತಾ ಇದ್ದು. ನೀವು ದೇವಸ್ಥಾನದ ಒಳಗೆ ಹೋಯ್ಕಿದ್ರೆ ಮೊದಲೇ ರೈಟ್ ಸೈಡಾಗೆ ನಿಮಗೆ ಕೈಕಾಲೆಲ್ಲ ತೊಳ್ಕೊಂಬಕ್ಕೆ ವ್ಯವಸ್ಥೆ ಇತ್ತು. ಕೈಕಾಲು ಮುಖ ತೊಳ್ಕೊಂಡು ದೇವಸ್ಥಾನದ ಒಳಗೆ ಹೋಯ್ಕ. ಹಾಗೆ ಲೆಫ್ಟ್ ಸೈಡಾಗೆ ನಿಮಗೆ ದೇವರ ಐಟಮ್ ಎಂಥದೆಲ್ಲ ಬೇಕು, ಕಾಯಿ ಅದೆಲ್ಲ ಇತ್ತು ಅಲ್ಲೇ. ಕಡಿಕೆ ಅಂತ ಅಂದರೆ ಕೆಲವರಿಗೆಲ್ಲ ದೃಷ್ಟಿ ಆಗಿರುತ್ತೆ ಅಂದು ಹೇಳಿ ಫೀಲ್ ಆಗ್ತಾ ಇರುತ್ತೆ. ಅವರೆಲ್ಲ ಈ ದೇವಸ್ಥಾನಕ್ಕೆ ಬಂದ ದೃಷ್ಟಿ ತಗ್ಸ್ಕೊ ಹೋತ್ರ ತಡೆ ಹೊಡೆಯೋದಂತ ಹೇಳಿ ಹೇಳ್ತಾರೆ. ಅದಕ್ಕೆ ಅದೆಲ್ಲ ದೇವಸ್ಥಾನ ಐಟಮ್ ಎಲ್ಲ ಕೊಡ್ತಾರೆ. ಅದಕ್ಕೆ 120 ರೂಪಾಯಿ ಚಾರ್ಜ್ ಮಾಡ್ತಾರೆ. ಕಡೆಗೆ ತಡೆ ಹೊಡ್ಸೋದಕ್ಕೆ ನೀವು 10 ರೂಪಾಯಿ ಕೊಡ್ಕ. ನಾರ್ಮಲಾಗಿ ಯಾವ ದೇವಸ್ಥಾನದಾಗೂ ಗರ್ಭಗುಡಿ ಒಳಗೆ ಬಿಡೋದಿಲ್ಲ. ಈ ದೇವಸ್ಥಾನದಾಗ ಹೆಂಗೆ ಅಂತ ಹೇಳಿದ್ರೆ ಗರ್ಭಗುಡಿ ಒಳಗೆ ಬಿಟ್ಟು ನಮ್ಮನ್ನು ಗರ್ಭಗುಡಿ ಒಳಗೆ ಬಿಡ್ತಾರೆ. ಮತ್ತು ದೇವರಿಗೆ ಮಾಡಿರೋ ಅಭಿಷೇಕದ ನೀರನ್ನು ನಮಗೂ ನಮ್ಮ ತಲೆ ಮೇಲೂ ಹಾಕತ್ರ. ನಾ ದೇವಸ್ಥಾನದ ಒಳಗೆ ಹೋಗಿ ಕಂಡೆ ರಾಶಿ ಜನ ಇದ್ರೆ. ನಾ ಅದಕ್ಕೆ ಎಂತ ಮಾಡಿದೆ ಅಂತ ಹೇಳಿದ್ರೆ ಫಸ್ಟ್ ತಡೆ ಹೊಡ್ಸ್ಕೊಪ್ಪ ಅಂತ ಹೇಳಿ ಅಲ್ಲಿಗೆ ಹೋದೆ. ಅಷ್ಟರೊಳಗೆ ಈ ಕಡೆ ಸ್ವಲ್ಪ ಲೈನ್ಸ್ ಕಡಿಮೆ ಆಯ್ತು. ಕಡೆಗೆ ದೇವ್ರ ದರ್ಶನ ಮಾಡುವ ಅಂತ ಹೇಳಿ ದೇವ್ರ ದರ್ಶನದ ಲೈನಿಗೆ ಬಂದು ನಿಂತ್ಕೊಂಡೆ. ಅದು ಈಗೆಲ್ಲ ರಜೆ ಸ್ಟಾರ್ಟ್ ಆಯ್ತಲ್ಲ ಮಕ್ಕಳಿಗೆಲ್ಲ, ಹಂಗಾಗಿ ಜನನೂ ರಶ್ ಇದ್ರೆ. ಹತ್ತತ್ರ ನಾನು ಲೈನಾಗೆ 1.5 ಗಂಟೆ ಲೈನಾಗಿ ನಿಂತ್ಕೊಂಡಿನೇನೋ. ಒಂದೆಂತ ಅಂತ ಹೇಳಿದ್ರೆ ಅಷ್ಟೊತ್ತು ಲೈನಾಗಿ ನಿಂತ್ಕೊಂಡ್ರು ಅಯ್ಯೋ ಸಾಕಾಯ್ತಲ್ಲ ಅಂತ ಹೇಳಿ ಆ ಫೀಲ್ ಐಲೇ ಇಲ್ಲ. ಎಂತಕ್ಕಂತ ಹೇಳಿದ್ರೆ ನಮ್ಮ ದೇವ್ರ ಶಕ್ತಿ ಅಷ್ಟಿತ್ತಲ್ದ ಅದಕ್ಕೆ. ಮತ್ತು ಎಲ್ಲ ಸೈಡ್ ಒಂದೊಂದು ಫಿಶ್ ಟ್ಯಾಂಕ್ ಎಲ್ಲ ಇಟ್ಟಿರ, ಬೋರ್ ಆತಿಲ್ಲ. ಅದನ್ನು ಕಾಮಕ್ಕೆ ಒಂದು ಟೈಮ್ ಪಾಸ್ ಥರನೇ ಆತ. ದೇವಸ್ಥಾನದ ಅಭಿಷೇಕದ ನೀರನ್ನು ಎಷ್ಟೊತ್ತಿಗೆ ಹಾಕತ್ರ ಅಂತ ಹೇಳಿದ್ರೆ ಶುಕ್ರವಾರ ಕಡೆಗೆ ಮಂಗಳವಾರ ಭಾನುವಾರ, ಇಲ್ಲಾಂದ್ರೆ ಪೌರ್ಣಮಿಯ ಶುಭ ದಿನಗಳಲ್ಲಿ ಹಾಕತ್ರ. ಬೆಳಿಗ್ಗೆ 9 ಗಂಟೆಯಿಂದ 10 ಗಂಟೆ ತನಕ ಹಾಕತ್ರ. ಅದರ ನಂತರ 10ರಿಂದ ಮಧ್ಯಾಹ್ನ 12 ಗಂಟೆ ತನಕ ಅಭಿಷೇಕದ ನೀರನ್ನು ನಮ್ಮ ಮೈ ಮೇಲೆ ಹಾಕತ್ರ. ಅಮಾವಾಸ್ಯೆ ದಿನ ಮಾತ್ರ ಬೆಳಿಗ್ಗೆ 5ರಿಂದ 6 ಗಂಟೆವರೆಗೆ ಪಂಚಾಮೃತ ಅಭಿಷೇಕ ನಡೆದ ನಂತರ 6 ಗಂಟೆಯಿಂದ 2 ಗಂಟೆವರೆಗೆ ಮತ್ತೆ ಹಾಕತ್ರ. ಅಷ್ಟೊತ್ತಿಗೆ ನನ್ನ ತಂಗಿ ಹೇಳ್ತಾ ಇದ್ಲು, ನಾ ಒಂದು 2-3 ಸಲ ಬಂದರೂ ಅಭಿಷೇಕದ ನೀರನ್ನು ಹಾಕಲೇ ಇಲ್ಲ, ಆ ಟೈಮಿಗೆ ಬಪ್ಪಕೆ ಇಲ್ಲ ಅಂತ ಹೇಳ್ತಾ ಇದ್ಲು. ಆದ್ರೆ ಈ ಸಲ ಏನೋ ಲಕ್ಕ, ನಾವು ಈ ಸಲ ಬಂದ ಹೊತ್ತಿಗೆ 2 ಸಲ ಅಭಿಷೇಕದ ನೀರು ಹಾಕರ. ಎಂತಕ್ಕಂತ ಹೇಳಿದ್ರೆ ನಾವು 9ರಿಂದ 10 ಗಂಟೆ ಒಳಗೂ ದೇವಸ್ಥಾನದಾಗ ಇದ್ದಿದ್ದು, ಕಡೆಗೆ 10 ಗಂಟೆ ನಂತರನೂ ನಾವು ದೇವಸ್ಥಾನದಾಗ ಇದ್ದಿದ್ದು ಆಯ್ತು. ಅದಕ್ಕೋಸ್ಕರ 2 ಸಲನೂ ಅಭಿಷೇಕದ ನೀರನ್ನು ಹಾಕರ. ಒಂಥರ ಖುಷಿ ಆಯ್ತು. ಹಾಗೆ ಇಲ್ಲೊಂದು ತ್ರಿಶೂಲ ಇತ್ತು. ಎಲ್ಲರೂ ಅದಕ್ಕೆ ಕರ್ಪೂರ ಹಚ್ಚುತ್ತಾ ಇದ್ರು, ಕಡಿಕೆ ಲಿಂಬೆ ಹಣ್ಣೆಲ್ಲ ಇಡ್ತಾ ಇದ್ರು. ಅಷ್ಟೊತ್ತಿ ನಾನು ಅವ್ರ ಹತ್ರ ಕೇಂಡೆ, ನಂಗಂದ್ರೆ ಅದ್ರ ಬಗ್ಗೆ ಅಂತ ಐಡಿಯಾ ಇಲ್ಲ ಆಯ್ತು. ಅಷ್ಟೊತ್ತಿ ಅವ್ರು ಎಂತ ಹೇಳಿದ್ರೆ ಲಿಂಬೆ ಹಣ್ಣು ಇಲ್ಲಿ ಆ ತ್ರಿಶೂಲಕ್ಕೆ ಹಾಕೋದ್ರಿಂದ ಮತ್ತು ಕರ್ಪೂರನ ಈ ತ್ರಿಶೂಲಕ್ಕೆ ನಾವು ಬೆಳಗೋದ್ರಿಂದ ನಮ್ಮ ಕಷ್ಟನೂ ಈ ಕರ್ಪೂರದ ರೀತಿಯೇ ಕರ್ಗಿ ಹೊತ್ತಂದು ನಮ್ಮ ನಂಬಿಕೆ ಅಂತೇಳಿ ಹೇಳ್ರು. ನಾನು ಒಂದು ವಿಷಯ ಒಬ್ಬರಿಂದ ತಿಳ್ಕೊಂಡಂಗೆ ಆಯ್ತಲ್ಲ ಅಂತ ಹೇಳಿ ಒಂದು ಖುಷಿ ಆಯ್ತು ನನಗೆ. ಮತ್ತೆಂತ ಅಂತ ಹೇಳಿದ್ರೆ ನೀವೇ ಗರ್ಭಗುಡಿ ಒಳಗೆ ಹೋಗಿ ಅಲ್ಲೇ ಬೆಲ್ದ ಆರತಿನೂ ದೇವ್ರಿಗೆ ಮಾಡುವಂಥ ಅವಕಾಶ ಇತ್ತಿಲ್ಲೇ. ತುಂಬ ಪೊಲಿಟಿಷಿಯನ್ಸು ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿರ, ಎಲ್ಲ ಕಡೆನೂ ಅವ್ರ ಫೋಟೋಸು ಎಲ್ಲ ಹಾಕಿಟ್ಟಿರ. ಫಿಲ್ಮ್ ಆ್ಯಕ್ಟ್ರ್ ಇರ್ಬೋದು, ಪೊಲಿಟಿಷಿಯನ್ಸ್ ಇರ್ಬೋದು, ಎಲ್ಲರದ್ದು ಫೋಟೋಸು ಕೂಡ ಇತ್ತಲ್ಲೇ. ಹಾಗೆ ನಾ ಎಂಥದೆಲ್ಲ ಪೂಜೆ ಅಂದ್ಕೊಂಡಿದ್ದೆ ಅದನ್ನೆಲ್ಲ ನೀಟಾಗಿ ಕೊಟ್ಟೆ. ಖುಷಿ ಆಯ್ತು. ಒಳ್ಳೆ ಜನನೂ ರಶ್ ಇದ್ರೆ, ಅಷ್ಟು ಜನ ಇದ್ದರೂ ಒಂದು ಒಳ್ಳೆ ರೀತಿ ದೇವರ ದರ್ಶನ ಸಿಗ್ತಲ್ಲ ಅಂತ ಹೇಳಿ ಖುಷಿ ಆಯ್ತು ನನಗೆ. ಕಡಿಕಲ್ಲೇ ದೇವಸ್ಥಾನದ ಪ್ರಸಾದ ಕೊಟ್ಟರು. ಪ್ರಸಾದ ತಿನ್ಕೊಂಡು ಹಾಗೆ ದೇವಸ್ಥಾನದಿಂದ ಹೊರಗಡೆ ಬಂದೆ ನಾನು. ನಿಮಗೆಲ್ಲ ಈ ದೇವಸ್ಥಾನ ಹತ್ರ ಅಂತ ಹೇಳಿದ್ರೆ ಒಂದ್ಸಲ ವಿಸಿಟ್ ಮಾಡಿ, ನಿಮಗೆ ಫೀಲ್ ಆಗ್ತದೆ ದೇವರೆಷ್ಟು ಪವರ್ಫುಲ್ ಅಂತ ಹೇಳಿ. ನೀವು ಆ ಲೈನಲ್ಲಿ ನಿಂತ್ಕೊಂಡು ಹೋಗುವಾಗಲೇ ನಿಮ್ಗೆ ಅದು ಫೀಲ್ ಆಗುತ್ತೆ. ಹಾಗೆ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ತಾಯ್ತ ತಗೊಂಡು ಕಡೆಗೆ
ಅಲ್ಲಿ ಪಕ್ಕದಾಗೆಲ್ಲ ಶಾಪೆಲ್ಲ ಇತ್ತಲ್ಲೆಲ್ಲ ಒಂದು 2 ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಿ ನೆಕ್ಸ್ಟ್ ಬಂಡೆ ಮಹಾಕಾಳಿ ಅಮ್ಮನ ಎದುರು ಫ್ರಂಟಲ್ಲಿ ಒಂದು ದೇವಸ್ಥಾನ ಇತ್ತು, ಅಲ್ಲಿಗೆ ಹೋಪ ಅಂತ ಹೇಳಿ ಅಲ್ಲಿಗೆ ಹೋಗ್ತಾ ಇದ್ವಿ. ಅದು ಯಾವ ದೇವಸ್ಥಾನ ಅಂತ ಹೇಳಿದ್ರೆ ವೀರಭದ್ರ ಸ್ವಾಮಿ ದೇವಸ್ಥಾನ. ಅಲ್ಲಿ ಜನ ಅಷ್ಟು ರಶ್ ಇರಲಿಲ್ಲ, ಎಲ್ಲ ಬಂದು ಹೋಗ್ತಾ ಇದ್ದೀರಾಯ್ತು. ನಾವು ಆ ದೇವಸ್ಥಾನ ನಾನು ಕಾಣಲಿಲ್ಲ, ಹಾಗೆ ಒಂದ್ಸಲ ಕಣ್ಕಪ್ಪ ಅಂತ ಹೇಳಿ ನಾನು ಹೋಗ್ತಾ ಇದ್ದೆ ಅಲ್ಲಿಗೆ. ಹಾಗೆ ದೇವ್ರ ದರ್ಶನ ಎಲ್ಲ ಮುಗಿಸಿ ಈಗ ಒಂದು 10 ನಿಮಿಷ ದೇವಸ್ಥಾನದಾಗ ಕೂತ್ಕೊಂಬ ಅಂತ ಹೇಳಿ ಕೂತ್ಕೊಂಡೆ. ಅಂತಕ್ಕಂದು ಎಲ್ಲರೂ ಫುಲ್ ಶೆಕಿ ಮಾರ್ರೆ ಹೆರ್ಗೆ, ತುಂಬ ಬಿಸಿಲಲ್ಲ ಈಗ, ಅದಕ್ಕೋಸ್ಕರ. ಎರಡೂ ದೇವಸ್ಥಾನದ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಎರಡೂ ದೇವಸ್ಥಾನ ಚೆಂದ ಇತ್ತು, ತುಂಬ ಇಷ್ಟ ಆಯ್ತು. ಒಂಥರ ಮೈಂಡೆಲ್ಲ ಫ್ರೀ ಆಯ್ತು ಅಂತ ಹೇಳಿ ಅನಿಸ್ತು. ತುಂಬ ಟೈಮ್ ಆರ್ಮೇಲೆ ದೇವಸ್ಥಾನಕ್ಕೆ ಬಂದದಾಯ್ತು. ಆಲ್ರೆಡಿ ಟೈಮ್ 1 ಗಂಟೆ ಆತ ಬಂತು. ಈಗ ನನ್ನ ಪಯಣ ಮನೆ ಕಡೆಯತ್ತ. ಇದು ಇವತ್ತಿನ ವಿಡಿಯೋ ಐತೆ. ನಂಗೆ ಆ ದೇವಸ್ಥಾನದ ಬಗ್ಗೆ ಎಷ್ಟು ಗೊತ್ತೈತೆ ಅಷ್ಟು ನಾನು ನಿಮಗೆ ಈ ವಿಡಿಯೋದಾಗ ಹೇಳಿದೆ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಥ್ಯಾಂಕ್ ಯು.